A very good evening to all my dear viewers. Welcome to my YouTube channel. This is Arun Giradi here. Welcome to my YouTube channel. In today's class, we would like to explain about the BCom first semester subject, practicals on skill development. In that last unit about company law. So last unit ಅದರ ಬಗ್ಗೆ ಏರಿ ಅಂದರೆ ಕಂಪ್ನಿ ಲಾ, ಅದರ ಬಗ್ಗೆ ನಾವು ಇವತ್ತು ಪ್ರಾಕ್ಟಿಕಲ್ಸ್ ಆನ್ ಸ್ಕಿಲ್ ಡೆವಲಪ್ಮೆಂಟ್ ನೋಡೋಣ. ಸೊ ಲೆಟ್ ಅಸ್ ಗೋ ಥ್ರೂ ದ ಸಿಲೆಬಸ್. ಫಸ್ಟ್ ಒನ್ ಏನಿದೆ, ಡ್ರಾಫ್ಟಿಂಗ್ ಆಫ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್. ಇದರ ಅರ್ಥ ಏನು ರೀ, ಮನವಿ ಪತ್ರದ ರಚನೆ ಅಂತ ಕರಿತೀವಿ ಕನ್ನಡದಾಗ. ಡ್ರಾಫ್ಟಿಂಗ್ ಆಫ್ ಮೆಮೊರಂಡಮ್ ಅಂದ್ರೆ ಏನು ರೀ, ಮನವಿ ಪತ್ರದ ರಚನೆ. ಸೆಕೆಂಡ್ ಒನ್ ಈಸ್ ಕಾಲ್ಡ್ ಆಸ್ ಅ ಡ್ರಾಫ್ಟಿಂಗ್ ಆಫ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್, ಲಿಖಿತ ಕಟ್ಟಳೆಯ ರಚನೆ ಅಂತ ಕರಿತೀವಿ ನಾವು ಎರಡನೇದು. ನಂಬರ್ 3, ಡ್ರಾಫ್ಟಿಂಗ್ ಆಫ್ ನೋಟಿಸ್ ಆಫ್ ಅ ಕಂಪ್ನಿ ಮೀಟಿಂಗ್, ಆ್ಯನ್ಯುವಲ್ ಮೀಟಿಂಗ್, ಬೋರ್ಡ್ ಮೀಟಿಂಗ್ ಆ್ಯಂಡ್ ಎಕ್ಸ್ಟ್ರಾರ್ಡಿನರಿ ಮೀಟಿಂಗ್, ವಾರ್ಷಿಕ ಸಭೆ, ನಿರ್ದೇಶಕರ ಸಭೆ ಹಾಗೂ ವಿಶೇಷ ಸಾಧಾರಣ ಸಭೆ ಅಂತ ಕರಿತೀವಿ ನಾವು. ಸೊ ಫೋರ್ತ್ ಒನ್ ಏನೈತೆ ರೀ, ಪ್ರಿಪೇರ್ ಅ ಪ್ರಾಸ್ಪೆಕ್ಟಸ್ ಆಫ್ ಕಂಪ್ನಿ, ಅಂದರೆ ಕಂಪ್ನಿಯ ಪರಿಚಯ ಪತ್ರಿಕೆಯನ್ನು ರಚಿಸಿರಿ ಅಂತ ಕರಿತೀವಿ ನಾವು. ನಂಬರ್ 4, ಲಿಸ್ಟ್ ಔಟ್ ದ ರೈಟ್ಸ್ ಆ್ಯಂಡ್ ಆಬ್ಲಿಗೇಷನ್ ಆಫ್ ಓನರ್ಸ್ ಆಫ್ ಅ ಕಂಪ್ನಿ ಅಂತ. ಸೊ ಕಂಪ್ನಿಯ ಮಾಲೀಕರ ಹಕ್ಕುಗಳು ಮತ್ತು ಜವಾಬ್ದಾರಿಗಳ ಬಗ್ಗೆ ಬರೆಯಿರಿ ಅಂತ. ಆಮೇಲೆ ಲಿಸ್ಟ್ ಆಫ್ ಕೋಡ್ ಆಫ್ ಎಥಿಕ್ಸ್ ಆ್ಯಂಡ್ ಗವರ್ನೆನ್ಸ್ ರಿಲೇಟೆಡ್ ಟು ಕಂಪ್ನಿ, ಕಂಪ್ನಿ ಫಾಲೋ ಮಾಡ್ತಕ್ಕಂತಹ ನೈತಿಕ ಆಚರಣೆಗಳು ಯಾವುವು ಅನ್ನೋದನ್ನು ಬರೀಬೇಕು. ಆಮೇಲೆ ಇನ್ನೊಂದು ಇಲ್ಲಿ ಮಾಡ್ತೀವಿ ನಾವು, ಆರ್ಗನೈಸೇಷನ್ ಸ್ಟ್ರಕ್ಚರ್ ಬಗ್ಗೆ ಬರೀರಿ ಅಂತ ಐತಿ. ಆರ್ಗನೈಸೇಷನ್ ಸ್ಟ್ರಕ್ಚರ್, ಕಂಪ್ನಿಯ ರಚನೆಯ ಬಗ್ಗೆ, ಸಂಘಟನಾ ರಚನೆಯ ಬಗ್ಗೆ ಬರೆಯಿರಿ ಅಂತ. ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್. ಸೊ ಮೆಮೊರಂಡಮ್ ಅಂದರೆ ಥಿಯರಿ ಆಲ್ರೆಡಿ ನೀವು ಸಬ್ಜೆಕ್ಟ್ ಹೋಗಿ ಓದಿರ್ತೀರಿ, ಮನವಿ ಪತ್ರ ಅಂದರೆ ಏನು ಅಂತ. ಸೊ ಮೆಮೊರಂಡಮ್ ಈಸ್ ಅ ಅನ್ಅಲ್ಟರ್ಡ್ ಡಾಕ್ಯುಮೆಂಟ್ ಆಫ್ ಅ ಕಂಪ್ನಿ ಆ್ಯಂಡ್ ಇಟ್ ಈಸ್ ಲೈಫ್ ಗಿವಿಂಗ್ ಡಾಕ್ಯುಮೆಂಟ್ ಆಫ್ ಅ ಕಂಪ್ನಿ ಅಂತ ಕರಿತೀವಿ. ಕಂಪ್ನಿಯ ಜೀವಿತಾವಧಿಯ ದಾಖಲೆ ಪತ್ರ. ಸೊ ಇದರಲ್ಲಿ ಕಂಟೆಂಟ್ಸ್ ಬರ್ತಾವೆ. ನೇಮ್ ಕ್ಲಾಸ್, ಹೆಸರಿನ ಕಲಮು ಅಂತಿದೆ. ಆಮೇಲೆ ರಿಜಿಸ್ಟರ್ಡ್ ಆಫೀಸ್ ಕ್ಲಾಸ್, ಪ್ರಧಾನ ಕಾರ್ಯಾಲಯದ ಕಲಮು. ನಂಬರ್ 3, ಆಬ್ಜೆಕ್ಟ್ ಕ್ಲಾಸ್, ಉದ್ದೇಶದ ಕಲಮು. ನಂಬರ್ 4, ಕ್ಯಾಪಿಟಲ್ ಕ್ಲಾಸ್, ಬಂಡವಾಳದ ಕಲಮು. ಆಮೇಲೆ ಲಯಬಿಲಿಟಿ ಕ್ಲಾಸ್, ಹೊಣೆಗಾರಿಕೆ ಕಲಮು, ಅಸೋಸಿಯೇಷನ್. ಇದೆಲ್ಲ ಥಿಯರಿ ಓದ್ತೀರಿ ನೀವು. ಸೊ ಇದು ನಾನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದು ಇಂಪಾರ್ಟೆಂಟ್ ನೋಡಿರಿ, ನಿಮ್ಮ ಸಿಲೆಬಸ್ ಆಗಿರೋದು ಇದು ಪಾಯಿಂಟ್. ಏನಂದ್ರೆ ಡ್ರಾಫ್ಟಿಂಗ್ ಆಫ್ ಮೆಮೊರಂಡಮ್, ಇದರ ಅರ್ಥ ಏನು ಅಂದ್ರೆ ಮನವಿ ಪತ್ರವನ್ನು ರಚಿಸಿರಿ ಅಂತ ಕೇಳ್ತಾರೆ. ಸೊ ಇದನ್ನ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ, ಡ್ರಾಫ್ಟಿಂಗ್ ಆಫ್ ಮೆಮೊರಂಡಮ್ ಒಳಗೆ ಟೋಟಲ್ 4 ಬರ್ತಾವೆ. ಒಂದು, ಕಂಪ್ನಿ ಲಿಮಿಟೆಡ್ ಬೈ ಷೇರುಗಳಿಂದ ನಿಯಮಿತವಾದ ಕಂಪ್ನಿ. 2, ಕಂಪ್ನಿ ಲಿಮಿಟೆಡ್ ಬೈ ಗ್ಯಾರಂಟಿ ವಿದೌಟ್ ಕ್ಯಾಪಿಟಲ್, ಭರವಸೆಯಿಂದ ನಿಯಮಿತವಾದ ಕಂಪ್ನಿ ಆದರೆ ಷೇರು ಬಂಡವಾಳ ಹೊಂದಿರೋದಿಲ್ಲ. ನಂಬರ್ 4, ಕಂಪ್ನಿ ಲಿಮಿಟೆಡ್ ಬೈ ಗ್ಯಾರಂಟಿ ವಿತ್ ಶೇರ್ ಕ್ಯಾಪಿಟಲ್, ಭರವಸೆಯಿಂದ ನಿಯಮಿತವಾದ ಕಂಪ್ನಿ ಆದರೆ ಷೇರು ಬಂಡವಾಳವನ್ನು ಹೊಂದಿರುತ್ತದೆ. ಆ್ಯಂಡ್ ದ ಫೋರ್ತ್ ಒನ್ ಈಸ್ ಕಾಲ್ಡ್ ಅನ್ಲಿಮಿಟೆಡ್ ಕಂಪ್ನಿ, ಅನಿಯಮಿತ ಕಂಪ್ನಿ ಅಂತ ಕರಿತೀವಿ. ಇವು 4 ಇಂಪಾರ್ಟೆಂಟ್ ಆದಂಥ ಮೆಮೊರಂಡಮನ್ನು ನಾವು ರಚನೆ ಮಾಡ್ಬೋದು. ಸೊ ಫಸ್ಟ್ ಒನ್ ಯಾವುದು ಅಂದರೆ ಕಂಪ್ನಿ ಲಿಮಿಟೆಡ್ ಬೈ ಶೇರ್. ಸೊ ಷೇರುಗಳಿಂದ ನಿಯಮಿತವಾದ ಕಂಪ್ನಿಯನ್ನು ಯಾವ ರೀತಿ ರಚನೆ ಮಾಡ್ಬೋದು ಅನ್ನೋದನ್ನು ನೋಡೋಣ. ಸೊ ಸೆಕ್ಷನ್ 4 ಆ್ಯಂಡ್ ಟೇಬಲ್ ಬಿ ಅಂದರೆ ಕಲಮು 4 ಕೋಷ್ಟಕ ಬಿ ಪ್ರಕಾರ ಕಂಪ್ನಿ ಲಿಮಿಟೆಡ್ ಬೈ ಶೇರ್ ಇರುತ್ತೆ. ಸೊ ಅದು ಯಾವ ರೀತಿ ಅಂದರೆ, ಫಸ್ಟ್ ನಾವು ಕಂಟೆಂಟ್ ಹೋಗಿ ಏನು ಹೇಳಿವಿ, ನೇಮ್ ಕ್ಲಾಸ್ ಅಂದರೆ ಹೆಸರಿನ ಕಲಮು ಅಂತ ಕರಿತೀವಿ. ಸೊ ನೀವು ಒಂದು ಕಂಪ್ನಿ ನಡೆಸಬೇಕಾದ್ರೆ ಅದಕ್ಕೆ ಫಸ್ಟ್ ಏನಿರ್ಬೇಕು ರೀ, ಹೆಸರು ಇರಬೇಕು. ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನಿಮ್ಮದು ಪ್ರೈವೇಟ್ ಕಂಪ್ನಿಯರ ಇರಲಿ ಅಥವಾ ಪಬ್ಲಿಕ್ ಕಂಪ್ನಿಯರ ಇರಲಿ. ಸೊ ಕಂಪ್ನಿ ಸ್ಟಾರ್ಟ್ ಮಾಡಬೇಕಾದ್ರೆ ಫಸ್ಟ್ ಏನಿರ್ಬೇಕು ರೀ, ಅದ್ರೊಳಗೆ ರೂಲ್ಸ್ ಪ್ರಕಾರ ನೇಮ್ ಇರಬೇಕು. ಸಪೋಸ್ ನೀವು ಒಂದು ಪ್ರೈವೇಟ್ ಕಂಪ್ನಿ ಸ್ಟಾರ್ಟ್ ಮಾಡೋರಿದ್ರಿ ಅಂದರೆ ಲಾಸ್ಟಿಗೆ ಪ್ರೈವೇಟ್ ಲಿಮಿಟೆಡ್ ಬರಬೇಕು. ಫಾರ್ ಎಕ್ಸಾಂಪಲ್, ಅವಿನಾಶ್ ಪ್ರೈವೇಟ್ ಲಿಮಿಟೆಡ್, ಬಸವರಾಜ್ ಪ್ರೈವೇಟ್ ಲಿಮಿಟೆಡ್ ಅಂತ ಇರಬೇಕು. ಒಂದು ವೇಳೆ ಪಬ್ಲಿಕ್ ಇತ್ತಂದ್ರೆ ಓನ್ಲಿ ಲಿಮಿಟೆಡ್ ಇಲ್ಲಿ ಬರ್ತೈತೆ ನೋಡಿ, ಡೆಕ್ಕನ್ ಟ್ರಾನ್ಸ್ಪೋರ್ಟ್ ಲಿಮಿಟೆಡ್ ಅಂದರೆ ಕಂಪ್ನಿ ಹೆಸರು ಏನೈತ್ರಿ ಇಲ್ಲಿ, ಡೆಕ್ಕನ್ ಟ್ರಾನ್ಸ್ಪೋರ್ಟ್ ಲಿಮಿಟೆಡ್ ಅಂತ ಇದೆ. ಹಾಗಾಗಿ ಕಂಪ್ನಿ ಹೆಸರು ಇರಬೇಕು. ಫಸ್ಟ್ ಮೆಮೊರಂಡಮ್ ಬರೆಯುವಾಗ ಫಸ್ಟ್ ಏನು ಬರಿಬೇಕು ರೀ, ನೇಮ್ ಕ್ಲಾಸ್ ಒಳಗ ಕಂಪ್ನಿ ಹೆಸರನ್ನು ನಾವು ಬರೀಬೇಕು. ಸೆಕೆಂಡ್ ಒನ್, ನೀವು ಕಂಪ್ನಿ ಎಲ್ಲಿ ಸ್ಟಾರ್ಟ್ ಮಾಡಿರಿ ಅನ್ನೋದಿರಬೇಕು. ದಟ್ ಈಸ್ ಕಾಲ್ಡ್ ಆಸ್ ಅ ರಿಜಿಸ್ಟರ್ಡ್ ಆಫೀಸ್ ಕ್ಲಾಸ್, ಪ್ರಧಾನ ಕಾರ್ಯಾಲಯದ ಕಲಮು. ಫಾರ್ ಎಕ್ಸಾಂಪಲ್, ಅವರ್ ಕಂಪ್ನಿ ಇಸ್ ಸಿಚುವೇಟೆಡ್ ಇನ್ ಕರ್ನಾಟಕ. ಸೊ ಹಂಗಾಗಿ ನಮ್ಮ ಕಂಪ್ನಿ ಎಲ್ಲಿ ರಚನೆ ಆಗೈತೆ ರೀ, ಕರ್ನಾಟಕದಾಗಿದೆ. ಸೊ ಹಂಗಾಗಿ ಇದು ರಿಜಿಸ್ಟರ್ಡ್ ಆಫೀಸ್ ಕ್ಲಾಸ್ ಅಂತ ನಾವಲ್ಲಿ ಕರಿತೀವಿ. ಥರ್ಡ್ ಒನ್ ಈಸ್ ಕಾಲ್ಡ್ ಆಸ್ ಅ ಆಬ್ಜೆಕ್ಟ್ ಕ್ಲಾಸ್, ಉದ್ದೇಶದ ಕಲಮು. ಸೊ ಆಬ್ಜೆಕ್ಟ್ ಅಂದ್ರೆ ಈಗ ನೋಡಿ ಇಲ್ಲಿ ಕಂಪ್ನಿ ಯಾವುದೈತೆ ಅನ್ನೋದು ಭಾಳ ಮುಖ್ಯ, ಡೆಕ್ಕನ್ ಟ್ರಾನ್ಸ್ಪೋರ್ಟ್ ಲಿಮಿಟೆಡ್. ಸೊ ಇಲ್ಲಿ ಆಬ್ಜೆಕ್ಟ್ ಕ್ಲಾಸ್ ಬರೆಯುವಾಗ 2 ಪಾಯಿಂಟನ್ನು ಲಕ್ಷ್ಯಕ್ಕೆ ಇಟ್ಕೋಬೇಕು. ಇಲ್ಲಿ 2 ಪಾಯಿಂಟ್ ಲಕ್ಷ್ಯಕ್ಕೆ ಇರಬೇಕು. ಒಂದು, ಮೇನ್ ಆಬ್ಜೆಕ್ಟ್ ಇರಬೇಕು, ಕಂಪ್ನಿ ಯಾಕೆ ಸ್ಟಾರ್ಟ್ ಮಾಡಿವಿ ಅನ್ನೋದು. ಇನ್ನೊಂದು, ಸಪೋರ್ಟಿವ್ ಆಬ್ಜೆಕ್ಟ್ ಇರಬೇಕು, ಸೆಕೆಂಡರಿ ಆಬ್ಜೆಕ್ಟಿವ್. ಅಂದ್ರೆ ಯಾವುದೇ ಒಂದು ಕಂಪ್ನಿನ ಪ್ರಾರಂಭ ಮಾಡಬೇಕಾದ್ರೆ ಮುಖ್ಯ ಉದ್ದೇಶ ಇರುತ್ತೆ, ಅದರ ಜೊತೆಗೆ ಸಹಾಯಕ ಉದ್ದೇಶ ಇರುತ್ತೆ. ನೋಡಿ ಇಲ್ಲಿ ಇವರು ಮುಖ್ಯ ಉದ್ದೇಶ ಏನು ಅನ್ನೋದನ್ನು ಕೊಟ್ಟಿರ್ತಾರೆ. ಎಕ್ಸಾಂಪಲ್, ಮೇನ್ ಆಬ್ಜೆಕ್ಟ್ ಆಫ್ ದಿಸ್ ಕಂಪ್ನಿ ಇಸ್ ಟು ಕನ್ವೇ ದ ಪ್ಯಾಸೆಂಜರ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಬೈ ಯೂಸಿಂಗ್ ಟ್ರಕ್ಸ್ ಆ್ಯಂಡ್ ಬಸ್ಸಸ್ ಅಂತ. ಅಂದರೆ
ಬಸ್ ಮತ್ತು ಟ್ರಕ್ಕನ್ನು ಯೂಸ್ ಮಾಡಿ ಪ್ಯಾಸೆಂಜರನ್ನು ಮತ್ತು ಗೂಡ್ಸನ್ನು ಒಂದು ಪ್ಲೇಸ್ನಿಂದ ಇನ್ನೊಂದು ಪ್ಲೇಸಿಗೆ ಕಳಿಸೋದು ಅವರ ಮುಖ್ಯ ಉದ್ದೇಶ. ಆಮೇಲೆ ಸೆಕೆಂಡರಿ ಆಬ್ಜೆಕ್ಟ್ ಏನು ಅಂದರೆ ಫಾರ್ ದ್ಯಾಟ್ ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್, ಆಮೇಲೆ ಏನಂತ ಹೇಳ್ತೀವಿ ನಾವು ವೇರಿಯಸ್ ಟ್ರಾನ್ಸ್ಪೋರ್ಟೇಷನ್ ಮಟೀರಿಯಲ್ನ ಬ್ರಿಂಗ್ ಮಾಡೋದು, ಇವೆಲ್ಲ ಅವರ ಸೆಕೆಂಡರಿ ಉದ್ದೇಶ. ಅದರ ಮುಖ್ಯ ಉದ್ದೇಶ ಏನು ರೀ ಟ್ರಾನ್ಸ್ಪೋರ್ಟ್ದು, ಮೂವ್ ದ ಗೂಡ್ಸ್ ಆರ್ ಅ ಪರ್ಸನ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್, ದ್ಯಾಟ್ ಈಸ್ ಅ ಮೇನ್ ಆಬ್ಜೆಕ್ಟ್. ಅಂದರೆ ಟ್ರಾನ್ಸ್ಪೋರ್ಟೇಷನ್ ಕಂಪ್ನಿ ಇರೋದ್ರಿಂದ ಒಂದು ಪ್ಲೇಸ್ನಿಂದ ಇನ್ನೊಂದು ಪ್ಲೇಸಿಗೆ ನಾವು ಗೂಡ್ಸನ್ನು ಅಥವಾ ವ್ಯಕ್ತಿಗಳನ್ನು ಮೂವ್ಮೆಂಟ್ ಮಾಡ್ತೀವಿ, ಅದು ಅವರ ಉದ್ದೇಶ ಅಂತ ಕರಿತೀವಿ. ಅದು ಆ ಕಂಪ್ನಿಯ ಉದ್ದೇಶ. ಸೊ ಆಬ್ಜೆಕ್ಟ್ ಕ್ಲಾಸ್ ಒಳಗೆ ಏನು ಇರಬೇಕು ರೀ, ನಿಮ್ಮ ಕಂಪ್ನಿದಾಗ ಉದ್ದೇಶ ಇರಬೇಕು, ಯಾವ ಉದ್ದೇಶಕ್ಕಾಗಿ ನೀವು ಸ್ಟಾರ್ಟ್ ಮಾಡಿರಿ ಅಂತ ಬರಿಬೇಕು ನಾವಲ್ಲಿ. ಒಂದೇದು ನಿಮ್ಮ ಕಂಪ್ನಿ ಹೆಸರು ಇರಬೇಕು, ದ್ಯಾಟ್ ಈಸ್ ಅ ನೇಮ್. ಎರಡನೇದು ನಿಮ್ಮ ಕಂಪ್ನಿ ಎಲ್ಲಿ ಸ್ಟಾರ್ಟ್ ಆಗೈತಿ ಅನ್ನೋದು ಇರಬೇಕು, ದ್ಯಾಟ್ ಈಸ್ ಅ ರಿಜಿಸ್ಟರ್ಡ್ ಆಫೀಸ್ ಕ್ಲಾಸ್, ಎಕ್ಸಾಂಪಲ್ ಬರೀಬೇಕು. ನಂಬರ್ 3 ಆಬ್ಜೆಕ್ಟ್, ಯಾವ ಉದ್ದೇಶಕ್ಕಾಗಿ ಸ್ಟಾರ್ಟ್ ಮಾಡಿರಿ ಅನ್ನೋದು ಬರೀಬೇಕು. ಈ ಉದ್ದೇಶ ಎರಡು ಇರಬೇಕು, ಒಂದು ಮೇನ್ ಆಬ್ಜೆಕ್ಟ್, ಇನ್ನೊಂದು ಸೆಕೆಂಡರಿ ಆಬ್ಜೆಕ್ಟ್. ಒಂದು ಮುಖ್ಯ ಉದ್ದೇಶ, ಇನ್ನೊಂದು ಸಹಾಯಕ ಉದ್ದೇಶ ಅಂತ ಕರಿತೀವಿ ನಾವು. ಆಮೇಲೆ 4th ಲಯಬಿಲಿಟಿ ಕ್ಲಾಸ್ ಏನಿರಬೇಕು, ಹೊಣೆಗಾರಿಕೆ ಕ್ರಮ. ಸೊ ದ ಲಯಬಿಲಿಟಿ ಆಫ್ ಅ ಮೆಂಬರ್ ಈಸ್ ಲಿಮಿಟೆಡ್ ಟು ಫೇಸ್ ವ್ಯಾಲ್ಯೂ ಅಥವಾ ಪರ್ಚೇಸ್ ಪ್ರೈಸ್ ಅಂತ ನಾವಲ್ಲಿ ಕರಿತೀವಿ. ಅಂದರೆ ಇಲ್ಲಿ ಸದಸ್ಯರ ಹೊಣೆಗಾರಿಕೆಯು ಕೊಂಡುಕೊಂಡ ಷೇರಿನ ಮುಖಬೆಲೆಗೆ ಸೀಮಿತವಾಗಿರುತ್ತದೆ. ಫಾರ್ ಎಕ್ಸಾಂಪಲ್ $100 ಕೊಟ್ಟು ಶೇರ್ ತೊಗೊಂಡಂದ್ರೆ ಅವ್ನ ಲಯಬಿಲಿಟಿ ಏನಿರ್ತೈತೆ ರೀ, $100 ಅಷ್ಟು ಸಂಬಂಧ ಇರ್ತದೆ. ಅದು ಎಕ್ಸಾಂಪಲ್ ಬರೀಬೇಕು, ಇಲ್ಲಿ ಲಿಮಿಟೆಡ್ ಅಂತ ಬರೀಬೇಕು. ಆಮೇಲೆ ಕ್ಯಾಪಿಟಲ್ ಕ್ಲಾಸ್, ನೀವು ಕಂಪ್ನಿ ಸ್ಟಾರ್ಟ್ ಮಾಡಿರಿ ಅಂದರೆ ಬಂಡವಾಳ ಇರಬೇಕು. ಸೊ ಹಂಗಾಗಿ ಬಂಡವಾಳ ಎಷ್ಟೈತಿ ಅಂತ ಬರೀಬೇಕು, ಇದು ಭಾಳ ಇಂಪಾರ್ಟೆಂಟ್. ಒಂದು ವೇಳೆ ಪ್ರೈವೇಟ್ ಕಂಪ್ನಿ ಸ್ಟಾರ್ಟ್ ಮಾಡಿದ್ರಿ ಅಂದರೆ ಮಿನಿಮಮ್ 1 lakh ಕ್ಯಾಪಿಟಲನ್ನು ನೀವು ಬರೀಬೇಕಲ್ಲಿ. ಒಂದು ವೇಳೆ ಪಬ್ಲಿಕ್ ಕಂಪ್ನಿ ಅಂತ ಮಿನಿಮಮ್ ಎಷ್ಟು ಬರೀಬೇಕು ರೀ, 5 lakh ಕ್ಯಾಪಿಟಲ್ ಬರೀಬೇಕು. ಅದನ್ನು ನಾವಲ್ಲಿ ಬರೀಬೇಕು. ಯಾವ ರೀತಿ ತೋರಿಸ್ಬೇಕು ನೋಡ್ರಿ, ಇಲ್ಲಿ ಕ್ಯಾಪಿಟಲ್ ಆಫ್ ಅ ಕಂಪ್ನಿ ಈಸ್ 5 lakh ವಿಚ್ ಈಸ್ ಆಫ್ ಇನ್ಕ್ಲೂಡಿಂಗ್ 5,000 ಶೇರ್ಸ್ ಆಫ್ 100 ಈಚ್. ಸೊ 100 ಈಚ್ ಮುಖಾಂತರ ನಾವು 5 lakh ಶೇರ್ಸನ್ನು ತೊಗೊಂಡಿವಿ ಅಂತ ಬರೀತಾರೆ. ಸೊ ಇದು ಕ್ಯಾಪಿಟಲ್ ಕ್ಲಾಸ್ ಬರೀಬೇಕು. ಎಕ್ಸಾಂಪಲ್ ತೊಗೊಂಡು ಬರೀಬೇಕು, ಡ್ರಾಫ್ಟಿಂಗ್ ನೇಮ್ ಬರ್ದೇವಿ, ಆಮೇಲೆ ರಿಜಿಸ್ಟರ್ಡ್ ಆಫೀಸ್ ಎಲ್ಲೈತೆ ಅಂತ ಬರ್ದೇವಿ. 3ನೇದು ಕಂಪ್ನಿ ಯಾವ ಉದ್ದೇಶಕ್ಕಾಗಿ ಸ್ಟಾರ್ಟ್ ಮಾಡೀವಿ ಅಂತ ಬರ್ದೇವಿ. 4ನೇದು ಕಂಪ್ನಿಯಲ್ಲಿ ಹೊಣೆಗಾರಿಕೆ ಏನೈತೆ ಅಂತ ಬರ್ದೇವಿ. ಆಮೇಲೆ ಕ್ಯಾಪಿಟಲ್ ಎಷ್ಟೈತೆ ಅಂತ ಬರ್ದೇವಿ. ಆಮೇಲೆ ಲಾಸ್ಟ್ ಇನ್ನೊಂದು ಬರ್ತೈತಿ, ದಟ್ ಈಸ್ ಅಸೋಸಿಯೇಷನ್ ಆ್ಯಂಡ್ ಸಬ್ಸ್ಕ್ರಿಪ್ಷನ್ ಕ್ಲಾಸ್, ಸಂಘಟನೆ ಮತ್ತು ವಂತಿಗೆ ಕಲಮು. ಇಲ್ಲಿ ಇವೆರಡು ವರ್ಡ್ ಭಾಳ ಮುಖ್ಯ ಅದ ನೋಡ್ರಿ. ಅಸೋಸಿಯೇಷನ್ ಆ್ಯಂಡ್ ಸಬ್ಸ್ಕ್ರಿಪ್ಷನ್ ಅಂದ್ರೆ ಈ ಕಂಪ್ನಿ ಒಳಗೆ ವ್ಯಕ್ತಿಗಳು ಬರ್ತಾರೆ, ದಟ್ ಈಸ್ ಕಾಲ್ಡ್ ಅಸೋಸಿಯೇಷನ್. ಅವ್ರು ಏನು ಇನ್ವೆಸ್ಟ್ ಮಾಡ್ಯಾರ ಅನ್ನೋದಕ್ಕೆ ಏನಂತ ಕರಿತೀವಿ ನಾವು, ಸಬ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಸೊ ಅಲ್ಲಿ ಎಕ್ಸಾಂಪಲ್ ತೊಗೊಂಡಿರ್ತಾರೆ. ಫಸ್ಟ್ ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ಅ ಸಬ್ಸ್ಕ್ರಿಪ್ಷನ್, AB ಮರ್ಚೆಂಟ್ ಆಫ್ ಮೈಸೂರು ಎಕ್ಸಾಂಪಲ್ ತೊಗೋಬೇಕು, ಯಾವ ಊರಿನಿಂದ ಅವರು ಅದಾರ ಅಂತ. ಆಮೇಲೆ ಅವ್ರು ಎಷ್ಟು ಶೇರ್ ತೊಗೊಂಡಾರ ಅಂತ ಬರೀಬೇಕು, 120. ಆಮೇಲೆ ಅವ್ರ ಸಿಗ್ನೇಚರ್. ಓಕೆ, ಈ ರೀತಿ ಬರ್ಕೋತ ಹೋಗ್ಬೇಕು. AB ಲಿಮಿಟೆಡ್, BC ಲಿಮಿಟೆಡ್. ಸೊ ಬೇರೆ ಬೇರೆ ಊರನ್ನವ್ರು ಇರ್ತಾರೆ. ಒಬ್ಬರು ಅಡ್ವೊಕೇಟ್ ಇರ್ತಾರೆ, ಒಬ್ಬರು ಲಾಯರ್ ಇರ್ತಾರೆ, ಒಬ್ಬರು ಲ್ಯಾಂಡ್ ಲಾರ್ಡ್ ಇರ್ತಾರೆ, ಒಬ್ಬರು ಮರ್ಚೆಂಟ್ ಬ್ಯಾಂಕರ್ ಇರ್ತಾರೆ. ಈ ರೀತಿ ಬೇರೆ ಬೇರೆ ವ್ಯಕ್ತಿಗಳಿರ್ತಾರೆ. ಅವರು ಬೇರೆ ಬೇರೆ ಶೇರ್ಸ್ ಸಂಖ್ಯೆಯನ್ನು ತೊಗೊಂಡಿರ್ತಾರೆ. ಸೊ ಟೋಟಲ್ ಶೇರ್ ಸಂಖ್ಯೆ ಎಲ್ಲಿ ಬರುತ್ತೆ, ಇಲ್ಲಿ ವಿಟ್ನೆಸ್ ಅಂದರೆ ಒಬ್ಬ ವ್ಯಕ್ತಿ ಸಿಗ್ನೇಚರ್ ಮಾಡಿಸ್ಬೇಕು. ಆಮೇಲೆ ಲಾಸ್ಟಿಗೆ ಇಲ್ಲಿ ಏನು ಬರೀಬೇಕು ರೀ, ಡೇಟ್. ಸೊ ಆನ್ ವಿಚ್ ಡೇಟ್ ಯು ಆರ್ ಇಶ್ಯೂಯಿಂಗ್ ದ ಸಬ್ಸ್ಕ್ರಿಪ್ಷನ್, ಯಾವಾಗ ನೀವು ಈ ಶೇರನ್ನು ಅವರಿಗೆ ಮಾರಿರಿ ಅನ್ನೋದನ್ನು ಬರೀಬೇಕು. ದಿಸ್ ಈಸ್ ಆಲ್ ಅಬೌಟ್ ದ ಅಸೋಸಿಯೇಷನ್ ಆ್ಯಂಡ್ ಸಬ್ಸ್ಕ್ರಿಪ್ಷನ್ ಕ್ಲಾಸ್. ಇದು ಎಕ್ಸಾಂಪಲ್. ಸ್ಪೆಸಿಮನ್ ಅಂದರೆ ವ್ಯಕ್ತಿಗಳು ಯಾರು ಅನ್ನೋದು ಬರೀಬೇಕು. ಆಮೇಲೆ ಎಷ್ಟು ಶೇರ್ ತೊಗೊಂಡಾರ ಅನ್ನೋದು ಬರೀಬೇಕು, ಅದಕ್ಕೆ ವಿಟ್ನೆಸ್ ಬರೀಬೇಕು. ಇದು ಫಸ್ಟ್ ಸ್ಪೆಸಿಮನ್ ಆಫ್ ಡ್ರಾಫ್ಟಿಂಗ್ ಆಫ್ ಅ ಮೆಮೊರಂಡಮ್. ನೋಡಿರಿ, ಮೆಮೊರಂಡಮ್ ಒಳಗೆ ಮೊದಲೇ ಸ್ಪೆಸಿಮನ್ ಇದು ಯಾವುದು ಅಂದ್ರೆ ಕಂಪ್ನಿ ಲಿಮಿಟೆಡ್ ಬೈ ಶೇರ್ ಅಂತ ಕರಿತೀವಿ. ಸೊ ಷೇರುಗಳಿಂದ ನಿಯಮಿತವಾದ ಕಂಪ್ನಿ. ಸೊ ಈ ಸ್ಪೆಸಿಮನ್ ಬರೀಬೇಕಂದ್ರೆ ಇವು ಕಂಟೆಂಟ್ಸ್ ಗೊತ್ತಿರ್ಬೇಕಾ ನೀವು. ಮೊದಲು 6 ಕಂಟೆಂಟ್ಸ್ ಯಾವ್ಯಾವ ರೀ, ನೇಮ್ ಕ್ಲಾಸ್ ಹೆಸರಿನ ಕಲಮು, ಆಮೇಲೆ ಸಿಚುವೇಶನ್ ಕ್ಲಾಸ್ ಕಾರ್ಯಾಲಯದ ಕಲಮು, ಆಬ್ಜೆಕ್ಟ್ ಕ್ಲಾಸ್ ಉದ್ದೇಶದ ಕಲಮು, ಕ್ಯಾಪಿಟಲ್ ಕ್ಲಾಸ್ ಬಂಡವಾಳದ ಕಲಮು, ಆಮೇಲೆ ಲಯಬಿಲಿಟಿ ಕ್ಲಾಸ್ ಹೊಣೆಗಾರಿಕೆ ಕಲಮು, ಆಮೇಲೆ 6ನೇದು ಅಸೋಸಿಯೇಷನ್ ಆ್ಯಂಡ್ ಸಬ್ಸ್ಕ್ರಿಪ್ಷನ್ ಸಂಘಟನೆ ಮತ್ತು ವಂತಿಗೆ ಕಲಮು. ಇಲ್ಲಿ ಅದನ್ನ ಎಕ್ಸಾಂಪಲ್ ತೊಗೋಬೇಕು. ಯಾವ ಕಂಪ್ನಿ ಸ್ಟಾರ್ಟ್ ಮಾಡಿದ್ರೆ ಒಂದು ಕಂಪ್ನಿ ಹೆಸರು ಬರೀಬೇಕು. ಪ್ರೈವೇಟ್ ಇತ್ತಂದರೆ ಹೆಸರಿನ ಕೊನೆಗೆ ಪ್ರೈವೇಟ್ ಲಿಮಿಟೆಡ್ ಅಂತ ತೋರಿಸ್ಬೇಕು. ಪಬ್ಲಿಕ್ ಇತ್ತಂದರೆ ಓನ್ಲಿ ಲಿಮಿಟೆಡ್ ಅಂತ ಬರೀಬೇಕು. ಆಮೇಲೆ ಅದು ಎಲ್ಲಿ ಪ್ಲೇಸ್ ಸಿಚುವೇಶನ್ ಸ್ಟಾರ್ಟ್ ಆಗೈತೆ ಅಂತ ಎಕ್ಸಾಂಪಲ್ ತೊಗೋಬೇಕು, ಇಮ್ಯಾಜಿನರಿ ಇದು. ಓಕೆ, ಆಮೇಲೆ 3ನೇದು ಯಾವ ಉದ್ದೇಶಕ್ಕಾಗಿ ಸ್ಟಾರ್ಟ್ ಮಾಡ್ಯಾವ, 2 ಉದ್ದೇಶ ಬರೀಬೇಕು, ಒಂದು ಮೇನ್ ಇನ್ನೊಂದು ಸೆಕೆಂಡರಿ. ಆಮೇಲೆ 4ನೇದು ಲಯಬಿಲಿಟಿ ಎಷ್ಟೈತಿ ಅಂದರೆ ಲಿಮಿಟೆಡ್ ಅಂತ ಬರೀಬೇಕು ನಾವು. ಲಯಬಿಲಿಟಿ ಈಸ್ ಲಿಮಿಟೆಡ್. ಬಟ್ ಪ್ರೈವೇಟ್ ಇತ್ತಂದ್ರೆ ಲಯಬಿಲಿಟಿ ಈಸ್ ಅನ್ಲಿಮಿಟೆಡ್. ಪ್ರೈವೇಟ್ ಒಳಗೆ ಯಾರು ಎಷ್ಟು ಬೇಕಾದಷ್ಟು ಹಾಕ್ಬೋದು, ಎಷ್ಟು ಬೇಕಾದಷ್ಟು ತೆಗಿಬೋದು. ಆಮೇಲೆ ಕ್ಯಾಪಿಟಲ್ ಕ್ಲಾಸ್ ಬಂಡವಾಳ ಷೇರು ಬಂಡವಾಳ ಇರುತ್ತೆ. ಪ್ರೈವೇಟ್ ಇತ್ತಂದ್ರೆ ಮಿನಿಮಮ್ 1 lakh ಇರುತ್ತೆ, ಪಬ್ಲಿಕ್ ಇತ್ತಂದ್ರೆ ಮಿನಿಮಮ್ 5 lakh, ಅದನ್ನು ಬರೀಬೇಕು. ಆಮೇಲೆ ಲಾಸ್ಟ್ ಅಸೋಸಿಯೇಷನ್ ಆ್ಯಂಡ್ ಸಬ್ಸ್ಕ್ರಿಪ್ಷನ್ ಒಳಗೆ ಯಾರ್ಯಾರು ಹೆಸರನ್ನು ತೊಗೋಬೇಕು, ಯಾವ್ಯಾರು ಇನ್ವೆಸ್ಟ್ ಮಾಡ್ಯಾರ, ಆಮೇಲೆ ಎಷ್ಟು ಶೇರ್ ಹೋಗಿ ಇನ್ವೆಸ್ಟ್ ಮಾಡ್ಯಾರ ಅಂತ ಬರೀಬೇಕು. ಆಮೇಲೆ ಅದಕ್ಕೊಂದು ಸಾಕ್ಷಿನ ನಾವು ಸಿಗ್ನೇಚರ್ ಮಾಡಿಸ್ಬೇಕು. ದಿಸ್ ಈಸ್ ಆಲ್ ಅಬೌಟ್ ದ ಸ್ಪೆಸಿಮನ್ ಆಫ್ ಮೆಮೊರಂಡಮ್. ಫಸ್ಟ್ ಸ್ಪೆಸಿಮನ್ ಇದು ಯಾವುದು ಅಂದ್ರೆ ಕಂಪ್ನಿ ಲಿಮಿಟೆಡ್ ಬೈ ಶೇರ್. ಇದನ್ನು ಎಕ್ಸ್ಪ್ಲೇನ್ ಮಾಡಿ ನಾನು ನಿಮಗೀಗ ಸ್ಪೆಸಿಮನ್ ಆಫ್ ಮೆಮೊರಂಡಮ್. ಹಿಂಗೆ ನೀವು ನಿಮ್ಮ ಸ್ಟೂಡೆಂಟ್ಸ್ಗೆ ಒಂದು ಎಕ್ಸಾಂಪಲ್ ತೊಗೊಂಡು ಹೇಳ್ಬೋದು.
ಯಾವುದಂದ್ರೆ ಇದು ಟ್ರಾನ್ಸ್ಪೋರ್ಟೇಷನ್ ಹೇಳಿನ ನಿಮ್ಗೆ. ಹಂಗೆ ಹೋಟೆಲ್ ಇಂಡಸ್ಟ್ರಿ ಹೇಳ್ಬೋದು, ಮೆನಿ ಟೆಕ್ಸ್ಟೈಲ್ ಇಂಡಸ್ಟ್ರಿ, ಆಮೇಲೆ ಸಾಕಷ್ಟು ಇಂಡಸ್ಟ್ರಿ ಬೇರೆ ಬೇರೆ ಹೆಸರನ್ನು ಚೇಂಜ್ ಮಾಡ್ಬೋದು ನೀವು. ಓಕೆ, ಸೊ ಚೇಂಜ್ ಮಾಡಿ ಇವೆಲ್ಲನೂ ಅದ್ರೊಳಗೆ ಕವರ್ ಆಗುವಂಗೆ ಮಾಡ್ಬೇಕು ನೀವು. ದಿಸ್ ಈಸ್ ಆಲ್ ಅಬೌಟ್ ಫಸ್ಟ್ practical and first point related to specimen of memorandum. Okay, remaining I can explain in next class. Thanks for watching the video.